ಇವನಡ ಮಂಜಣ್ಣ ನೀವು ಆಯುಷ್ಮಾನ್ ಕಾರ್ಡು ಏನು ಮಾಡ್ತೀವಿ? ಕನಿಷ್ಠ ಯೋಜನೆ ತಕ್ಕಂತೆ ಅವರ ಏಜು ಅಂದರೆ ವಯಸ್ಸಿಗೆ ತಕ್ಕಂತೆ ಒಂದು ಕೆಲವು ವಯಸ್ಸಿನ ಆಧಾರಿತದಲ್ಲಿ ಒಂದು ಕೇಂದ್ರ ಸರ್ಕಾರದ ವಂತಿಕೆ ಕೂಡ ಆಗಿರ್ಬೋದು. ನಾವು ಕಟ್ಟುವಂಥ 60-70 ರೂಗಳಲ್ಲಿ ಸರ್ಕಾರದ ಅಡಿಯಲ್ಲಿ ನಮಗೆ ಹೆಚ್ಚಿನ ವಂತಿಕೆ ಕೂಡ ನೀಡುತ್ತೆ. ಅಂದರೆ 60 ವರ್ಷ ಆದ ನಂತರ ನಮಗೆ ಪಿಂಚಣಿ ಯೋಜನೆ ಕೂಡ ಇದು ಕಾರ್ಯಕ್ರಮ ಇದಾಗುತ್ತೆ. 80 ರೂಪಾಯಿ ಕಟ್ಟಾಗುತ್ತೆ. ಅದಕ್ಕೆ ಅವರೇ ಬಡ್ಡಿ ಹಾಕಿ 60 ವರ್ಷ ಆದಮೇಲೆ ನಮಗೆ 3,000 ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ನಮ್ಮ ಯಜಮಾನ್ರದ್ದು ನಮ್ಮ ಮಕ್ಕಳದು ಎಲ್ಲ ಮಾಡಿಸ್ಬೇಕು ಅಂತ, ಇದು ಸ್ಕೀಮ್ ಚೆನ್ನಾಗಿದೆ, ಅದಕ್ಕೆ ಮಾಡಿಸ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ ಸರ್. ಅಕೌಂಟಿಗೆ ಬರುತ್ತೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ರೆ, ಬಟ್ ಇಲ್ಲಿ ತಿಳಿದ ನಮಗೇನೋ ಇಷ್ಟ ಗೊತ್ತಾಗಿ ಏನೋ ಒಂದು ಸಂಘಟನೆ ಮಾಡಿ ಇದು ಮಾಡಿದ್ದೀವಿ. ಇನ್ನೂ ನಮ್ಮಂಥವ್ರು ಇನ್ನೂ ಕೆಲವರು ಹೇಳಿ ಪ್ರತಿಯೊಂದು ವಾರ್ಡ್ಗಳಲ್ಲಿ, ಪ್ರತಿಯೊಂದು ನಗರಗಳಲ್ಲಿ, ಪ್ರತಿಯೊಂದು ಪಟ್ಟಣ ಪಂಚಾಯತಿಯಲ್ಲೇ, ಪ್ರತಿಯೊಂದು ಹಳ್ಳಿಯಲ್ಲಿ ಹಿಂಗೆ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ನನ್ನೊಂದು ಅಭಿಪ್ರಾಯ. ಈ PMSYಯಲ್ಲಿ ನೋಂದಣಿ ಮಾಡಿಸ್ಕೋಬೋದು. ನೋಂದಣಿ ಮಾಡಿಸ್ಕೊಂಡ್ರೆ ಅವ್ರಿಗೆ 60 ವರ್ಷ ಆದ ನಂತರ ಅವರಿಗೆ 3,000 ನಿಶ್ಚಿತ ಪೆನ್ಷನ್ ಸಿಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಕಾರ್ಮಿಕರು ನಾವು ಪ್ರತಿ ಎಲ್ಲ ತಾಲೂಕಲ್ಲಿ ಯಾರ್ಯಾರು ಅಸಂಘಟಿತ ಕಾರ್ಮಿಕರಿದ್ದಾರೆ, ನಮ್ಮ ಕಾರ್ಮಿಕ ನಿರೀಕ್ಷಕರು ಎಲ್ಲ ನಮ್ಮ CSC ಸೆಂಟರ್ ಜೊತೆ ಸೇರಿಕೊಂಡು ಕ್ಯಾಂಪೇನ್ನ ಮಾಡ್ತಾಯಿದ್ದೀವಿ. ಇದೊಂದು ಸದುಪಯೋಗ, ಈ ಕ್ಯಾಂಪೇನ್ನ ಎಲ್ಲರೂ ಸದುಪಯೋಗ ಮಾಡಿಸ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ನೋಂದಣಿ ಮಾಡಿಸ್ಕೋಬೇಕು ಮತ್ತು ಈ ಸರ್ಕಾರದ ಸೌಲಭ್ಯವನ್ನು ಪಡ್ಕೋಬೇಕು ಅಂತ ನಾನು